ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಏನೇನು ಬೇಕು ಅದು ಮಾಡುವ ವಿಧಾನ ಎಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ನಾವು ಅಕ್ಕಿ ಎಷ್ಟು ತಗೋತೀವೋ ಅಷ್ಟು ಅಳತೆ ಅಷ್ಟೇ ಬೇಳೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಬೇರೆ ಬೇರೆ ವೆರೈಟಿ ಎಲ್ಲ ಮಾಡ್ತಾರೆ, ಡಿಫ್ರೆಂಟ್ ಟೈಪಲ್ಲಿ ಎಲ್ಲ ಮಾಡ್ತಾರೆ. ಬಟ್ ನಾನು ಯಾವ ಟೈಪಲ್ಲಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಮತ್ತು ಇದರಲ್ಲಿ ನಾವು 1 ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದೇ ಗ್ಲಾಸಲ್ಲಿ ಬೇಳೆ ತೊಗೋಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಅದನ್ನು ತೊಳ್ಕೊಂಡು ನೀಟಾಗಿ ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಆಮೇಲೆ ನಾನು ವೆಜಿಟೇಬಲ್ಸ್ ಬಂದು ಬೀನ್ಸು ಮತ್ತು ಕ್ಯಾರೆಟು, ಆಲೂಗೆಡ್ಡೆ, ಗೆಡ್ಡೆಕೋಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ನೀರಲ್ಲಿ ತೊಳ್ಕೊಂಡು, ಮತ್ತು ಬಟಾಣಿನ ನಾನು ಹಸಿ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಹಸಿ ಬಟಾಣಿ ಇವಾಗ ಇಲ್ಲದೆ ಇರೋದ್ರಿಂದ ನಾನು ನೈಟೇ ಒಣಗಿರೋ ಬಟಾಣಿನ ನೆನೆ ಹಾಕಿಟ್ಕೊಂಡಿದ್ದೆ. ಅದು ಕೂಡ ಚೆನ್ನಾಗೆಲ್ಲ ಅಳ್ಳಿತ್ತು, ಅದನ್ನು ತರಕಾರಿ ಜೊತೆಗೇ ಸೇರಿಸ್ಕೊಂಡೆ. ಇದಿಷ್ಟು ಸೇರಿಸ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿ ಇಟ್ಕೋಬೇಕು. ಆಮೇಲೆ ಎಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಇನ್ನೊಂದೇನೆಂದರೆ ಎಲ್ಲ ತರಕಾರಿ, ಬೇಳೆ, ಅಕ್ಕಿನ 3ನೂ ಹಾಕ್ಕೊಂಡು ಸಪ್ರೇಟಾಗಿ ಕುಕ್ಕರಲ್ಲಿ ಕೂಗಿಸಿ ಆಮೇಲೆ ನೆಕ್ಸ್ಟು ಒಗ್ಗರಣೆ ಕೊಟ್ಕೋತಾರೆ. ಇದು ಒಂದು ಟೈಪಲ್ಲಿ ಮಾಡೋದಾದರೆ, ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ಕೊಬ್ಬರಿ ಎಲ್ಲ ಹಾಕಿ ಕೊಬ್ಬರಿ ತುರಿ ಎಲ್ಲ ಹಾಕಿ ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಾನು ಯಾವ ಥರ ಮಾಡ್ಕೊತೀನಿ ಅಂತ ಹೇಳಿದ್ರೆ, ಒಂದು ಕುಕ್ಕರ್ ಇಟ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಒಂದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಒಗ್ಗರಣೆ ಕೊಟ್ಕೊಂಡು, ಆಮೇಲೆ ಒಂದು ದಪ್ಪದಾದರೆ ಒಂದು 2 ಸೈಜು ಈರುಳ್ಳಿ, ಚಿಕ್ಕದಾದರೆ ಒಂದು 3 ಗೆಂಡೆ ಈರುಳ್ಳಿನ ಹಾಕ್ಕೊಂಡು ಅದು ಕಡ್ಡಿಯಾಗಿ ಹಚ್ಚಿಟ್ಕೋಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡಿಕೊಂಡು, ಗೊತ್ತಲ್ಲ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೊಟೊನ ಚಿಕ್ಕದಾದರೆ ಒಂದು 3 ಟೊಮೊಟೊನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಕೂಡ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದು ಟೊಮೊಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮೊಟೊ. ಅದಕ್ಕೆ ಟೊಮೊಟೊ ಹಾಕಿದಾಗ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೋತೀವಿ, ಬೇಗ ಅದು ಬೆಂದು ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅದು. ಆಮೇಲೆ ಅದ್ರ ಜೊತೆಗೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ನಾವು 3ರಿಂದ 4 ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಮತ್ತು ಆಲೂಗೆಡ್ಡೆ, ನೂಕೋಲು ಅಂದರೆ ಗೆಡ್ಡೆಕೋಸು ಎಲ್ಲರಿಗೂ ಗೊತ್ತಿರುತ್ತೆ. ಆಮೇಲೆ ನೆಕ್ಸ್ಟು ಬಟಾಣಿ ಇದಿಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ನೀಟಾಗಿ ಒಂದು ಸುತ್ತು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಬಿಸಿಬೇಳೆ ಬಾತ್ ಪೌಡರು ಒಬ್ಬೊಬ್ಬರು ಮಾಡಿ ಇಟ್ಕೊಂಡಿರ್ತಾರೆ, ಒಬ್ಬೊಬ್ಬರು ಅಂಗಡಿಲೇ ಪರ್ಚೇಸ್ ಮಾಡ್ತಾರೆ. ನಂದು ಬಂದು ಅಂಗಡಿಲೇ ನಾವು ಪರ್ಚೇಸ್ ಮಾಡಿರೋದು, MTRದು ಬರುತ್ತೆ ಬಿಸಿಬೇಳೆ ಬಾತ್ ಪೌಡರು. ಮತ್ತು ಇನ್ನೊಂದು ಏನಂದರೆ, ಬಟಾಣಿ ಜೊತೆಗೆ ಕಡಲೆಕಾಯಿ ಬೀಜನೂ ಕೂಡ ಹಾಕ್ಕೊಂಡ್ರೆ ನಿಜವಾಗ್ಲೂ ಅದು ಜೊತೆಗೆ ಇದ್ದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಅದು ಬಾಯಿಗೆ ಸಿಗ್ತಾಯಿದ್ರೆ ಬೆಂದಿರೋ ಕಡಲೆಕಾಯಿ ಬೀಜ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ MTRದು ಬಿಸಿಬೇಳೆ ಬಾತ್ ಪೌಡರ್ ತೋರಿಸಿದ್ದೀನಿ. ಅದು ನಾನು ಉಲ್ಟಾ ತೋರಿಸ್ಬಿಟ್ಟಿದ್ದೀನಿ, ಸರಿಯಾಗಿ ತೋರಿಸಿಲ್ಲ. ಸೊ ಅದು ಬಿಸಿಬೇಳೆ ಬಾತ್ ಪೌಡರು ನಮಗೆ ಎಷ್ಟು ಬೇಕೋ ಟೇಸ್ಟ್ ವೈಸ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು. ಬಿಸಿಬೇಳೆ ಬಾತ್ ಪೌಡರ್ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಸುತ್ತು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರಿನ ಅಳತೆ ಏನು ನೀವೇನು ತಲೆ ಕೆಡಿಸ್ಕೊಳ್ಳೋದೇನು ಬೇಕಿರಲ್ಲ. ನೀರು ಜಾಸ್ತಿ ಹಾಕಿದಷ್ಟು ಕೂಡ ಚೆನ್ನಾಗಿರುತ್ತೆ. ನೀರಿನ ಅಳತೆ ಏನು ಬೇಕಾಗೋದಿಲ್ಲ ಅಂತ ಅಂದ್ಕೊತೀನಿ ನಾನು. ಮತ್ತು ನೆಕ್ಸ್ಟು ಅಕ್ಕಿ ಮತ್ತು ಬೇಳೆ ಎರಡನ್ನೂ ನಾನು ಸಮವಾಗಿ ತಗೊಂಡಿದ್ದೆ ಅಂತ ನಿಮ್ಗೆ ಹೇಳಿದೆ. ಅದನ್ನು ತೊಳೆದು ನಾನು ಇಟ್ಕೊಂಡಿದ್ದೆ. ನೆಕ್ಸ್ಟು ಇವಾಗ ನಾನು ಅದಕ್ಕೆ ಅಕ್ಕಿ ಮತ್ತು ಬೇಳೆ ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಒಂದು ಸುತ್ತು ಪೂರ್ತಿ ಮಿಕ್ಸ್ ಮಾಡ್ತೀನಿ. ನಾನು ಒಂದು ದೊಡ್ಡ ಚೊಂಬಲ್ಲಿ 1.5 ಚೊಂಬಷ್ಟು ನಾನು ನೀರನ್ನ ಹಾಕ್ತೀನಿ. ಆ ಥರ ನೀವು ಬೇಕಾದ್ರೆ ಅಳತೆ ಇಟ್ಕೊಂಡು ಹಾಕ್ಕೋಬೋದು. ನಾನೇನು ಅಳತೆ ಇಟ್ಕೊಳ್ಳೋದಕ್ಕೇನು ಹೋಗಲ್ಲ.
ನಾನು 5 ಲೀಟ್ರ್ ಕುಕ್ಕರಲ್ಲಿ ಮಾಡಿದ್ದು. ನಿಮ್ಗೆ ಈ ಥರ ಅಳತೆ ಕೊಡ್ತೀನಿ ನಾನು ಬೇಕಿದ್ದರೆ. 1 ಪಾವಷ್ಟು ಅಕ್ಕಿ, 1 ಪಾವಷ್ಟು ಬೇಳೆನ ನಾನು ಅದ ತಗೊಂಡಿದ್ದು. ತರಕಾರಿ ವೆಜಿಟೇಬಲ್ಸ್ ಬಂದು ಸ್ವಲ್ಪ ಜನ ಕಡಿಮೆ ಹಾಕ್ಕೋತಾರೆ, ಸ್ವಲ್ಪ ಜನ ಜಾಸ್ತಿ ಹಾಕ್ಕೋತಾರೆ. ಆ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ. ಖಾರ ನೀವು ನೋಡ್ಕೊಂಡು ತಕ್ಕನಂತೆ ಹಾಕ್ಕೋಬೋದು. ಆ ಅಳತೆಗೆ ತೊಗೊಳಕ್ಕೆ ಹೋದರೆ ನಾನು ಸ್ವಲ್ಪ ಚೊಂಬು ಬರುತ್ತಲ್ವ, ಒಂದು ಅರ್ಧ ಲೀಟ್ರ್ ಮೇಲೆ ಹಿಡಿಯುತ್ತೆ ಅಂತ ಅಂದ್ಕೊತೀನಿ ಆ ಚೊಂಬು. ಆ ಚೊಂಬಲ್ಲಿ 1/4 ಲೀಟ್ರ್ ಹಿಡಿಯುತ್ತೆ ನೀರು ಅದರಲ್ಲಿ. ಆ ಚೊಂಬಲ್ಲಿ ನಾನು ಪೂರ್ತಿ 2 ಚೊಂಬು ನೀರನ್ನ ಹಾಕ್ಕೊತೀನಿ. ಆವಾಗ ಕುಕ್ಕರ್ ತುಂಬ ನೀಟಾಗಿ ಬರುತ್ತೆ ಅದು ನೀರು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಕೂಗಿಸ್ಕೊತೀವಿ. ವಿಜಿಲು ಎಷ್ಟಾದರೂ ಕೂಗಲಿ ಏನು ತೊಂದರೆ ಏನಿಲ್ಲ. 3 ಕೂಗಿದ್ರೂ ಏನು ತೊಂದರೆ ಇಲ್ಲ, 4 ಕೂಗಿದ್ರೂ ಏನು ತೊಂದರೆ ಇಲ್ಲ. ಅದು ಬೆಂದಷ್ಟು ಚೆನ್ನಾಗಿರುತ್ತಲ್ವ, ಬೆಂದಷ್ಟು ಚೆಂದ ಬಿಸಿಬೇಳೆಬಾತು. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬಂದಿದೆ. ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಸೂಪರಾಗಿತ್ತು. ಇದಕ್ಕೆ ಖಾರ ಬೂಂದಿ ಜೊತೆಗೆ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.